ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪೈಸ್ ಸ್ಮಿತಾ ಕನ್ನಡ ಚಾನೆಲ್. ಇವತ್ತು ನಾನು ಸುಲಭವಾಗಿ ಜಸ್ಟ್ 15 ನಿಮಿಷದಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಟೊಮೆಟೊ ಸೂಪ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನೊಂದು ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಬೆಣ್ಣೆ, 1 ಪಲಾವ್ ಎಲೆ, 1 ಸಣ್ಣ ಈರುಳ್ಳಿನ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ 6-8 ಎಸಳು ಬೆಳ್ಳುಳ್ಳಿ ಮತ್ತು 1/2 ಇಂಚು ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಶುಂಠಿಗಿಂತ. ಇವಾಗ ನಾನಿಲ್ಲಿ 1 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ಮೈಲ್ಡಾಗೆ ಖಾರ ಕೊಡುತ್ತೆ ಮತ್ತು ಒಳ್ಳೆ ಕಲರ್ ಕೊಡುತ್ತೆ ಸೂಪಿಗೆ. ನೆಕ್ಸ್ಟ್ ನಲ್ಲಿ 5 ಟೊಮ್ಯಾಟೊ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪಿಂದು ಕೆಳಗಿನ ಭಾಗ ಏನಿರುತ್ತೆ ಸ್ಟೆಮ್ಸ್, ಅದನ್ನು ತೊಗೊಂಡಿದ್ದೀನಿ. ಇದರಿಂದ ಒಳ್ಳೆ ಫ್ರೆಶ್ ಫ್ಲೇವರ್ ಆ್ಯಡ್ ಮಾಡುತ್ತೆ ಈ ಕೊತ್ತಂಬರಿ ಸ್ಟೆಮ್ ಹಾಕೋದ್ರಿಂದ. ನೆಕ್ಸ್ಟ್ ರುಚಿಗೆ ಉಪ್ಪು, ಫ್ರೆಶ್ಶಾಗೆ ಕ್ರ್ಯಾಕ್ ಮಾಡಿರೋ ಮೆಣಸಿನ ಪುಡಿ, 1 ಟೀ ಸ್ಪೂನ್ ಸಕ್ಕರೆ ಇಲ್ಲಿ ನಮಗೆ ಟೊಮ್ಯಾಟೊದಿಂದ ಬರೋ ಹುಳಿ ಅಂಶನ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಇಲ್ಲಿ ನಾನು ಟೊಮ್ಯಾಟೊ ಮುಳುಗೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನನಗೆ ಆಲ್ಮೋಸ್ಟ್ 2 ಕಪ್ಪಷ್ಟು ನೀರು ಬೇಕಾಯಿತು. ಸೊ ನೀವು ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಟೊಮ್ಯಾಟೊ ಮುಳುಗಿದ್ರೆ ಸಾಕಷ್ಟೇ, ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಇದನ್ನು ನಾನು ಒಂದು ಸತಿ ಕುದಿಯೋಕ್ಕೆ ಬಿಡ್ತೀನಿ. ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ತೀನಿ. 10 ನಿಮಿಷ ಆಗಿದೆ, ಚೆಕ್ ಮಾಡೋಣ. ಟೊಮ್ಯಾಟೊ ಈ ಥರ ಮೆತ್ತಗಾಗಿರ್ಬೇಕು, ಚೆನ್ನಾಗಿ ಬೆಂದಿರಬೇಕು. ಇವಾಗ ಇದನ್ನು ಪಲಾವ್ ಎಲೆನ ನಾನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋಕೆ ಮುಂಚೆ ತೆಗ್ದು ಇದನ್ನು ಮಿಕ್ಸಿಯಲ್ಲಿ ಫೈನಾಗಿ ಪೇಸ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ಟ್ರೈನ್ ಮಾಡೋದ್ರಿಂದ ಸೂಪಿನ ಟೆಕ್ಸ್ಚರು ಒಳ್ಳೆ ಸಿಲ್ಕಿಯಾಗಿ ಬರುತ್ತೆ. ಇದರಲ್ಲಿ ಒಳ್ಳೆ ಫೈಬರ್ ಇರುತ್ತೆ. ಸೊ ಅದರಿಂದ ನಿಮಗೆ ನಂಗೆ ಸ್ಟ್ರೈನ್ ಮಾಡೋದು ಬೇಡ, ನನಗೆ ಈ ಫೈಬರೆಲ್ಲ ಬೇಕು ಸೂಪಲ್ಲಿ ಅಂತ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಟ್ಯಾಂಗಿನೆಸ್ ಆ್ಯಡ್ ಮಾಡುತ್ತೆ ಸೂಪಲ್ಲಿ. ಮತ್ತು ರುಚಿಗೆ ಉಪ್ಪು, ನಾವು ಫಸ್ಟೂ ಉಪ್ಪು ಹಾಕಿದ್ದೀವಿ, ಸೊ ನೋಡ್ಕೊಂಡು ಹಾಕೋಣ ಇಲ್ಲಿ. ಇದನ್ನು 1 ಕುದಿ ಬರಲಿ ಇದು. ಇನ್ ಕೇಸ್ ಏನಾದ್ರು ನಿಮ್ಮ ಸೂಪ್ ಇಲ್ಲಿ ತೆಳ್ಳಗನ್ನಿಸ್ತು ಅಂತ ಅಂದರೆ ನೀವು 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ನ ನೀರಲ್ಲಿ ಕಲಸಿ ಹಾಕಿ ಮತ್ತೆ ಕುದಿಸಿದ್ರೆ ಸೂಪ್ ಟೆಕ್ಸ್ಚರು ಸರಿ ಹೋಗುತ್ತೆ. ಬಟ್ ನಾನು ಹೇಳಿರೋಷ್ಟು ನೀರೇನಾರು ನೀವು ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ, ಏನು ಕಾರ್ನ್ಸ್ಟಾರ್ಚ್ ಎಲ್ಲ ಹಾಕೋದು ಬೇಕಾಗಿಲ್ಲ. ಸೂಪ್ ರೆಡಿಯಾಗಿದೆ, ಸರ್ವ್ ಮಾಡೋಣ. ಈ ಸೂಪನ್ನು ನೀವು ಆ್ಯಪಟೈಸರ್ ಆಗಿ ಅಥವಾ ಒಂದು ಲೈಟ್ ಮೀಲ್ ಆಗಿ ಡಿನ್ನರಿಗೆಲ್ಲ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ರೆಸಿಪಿ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.